ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ 3 ಭಾರಿ ಮುಖ್ಯ ಉದ್ದೇಶಗಳನ್ನ ಇಟ್ಕೊಂಡು 31 ಜಿಲ್ಲೆಯಲ್ಲೂ ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿರುವಂಥ ಕನ್ನಡಿಗರನ್ನು ಎಚ್ಚರಿಸುವಂಥ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೆ. ಉದ್ದೇಶ ಕರ್ನಾಟಕಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ ಎಲ್ಲ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು. ಆ ಉತ್ಪನ್ನಗಳ ವಿವರವನ್ನು ಆ ಪ್ಯಾಕೆಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕು. ಎರಡನೇದು, ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳು ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಡಬೇಕು. ಕನ್ನಡಿಗರು ಉದ್ಯಮವನ್ನು ಮಾಡಬೇಕು. ಕನ್ನಡಿಗರು ಹೆಚ್ಚು ಉದ್ಯಮದಲ್ಲಿ ತೊಡಗಿಸ್ಕೋಬೇಕು. ಕನ್ನಡಿಗರು ರಾಜ್ಯದಲ್ಲಿ ಹೆಚ್ಚು ಜನ ಉದ್ಯಮಿಗಳಾಗಬೇಕು ಅನ್ನೋದು ಉದ್ದೇಶ. ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಬಹುತೇಕ ಇಲ್ಲಿವರೆಗೂ ಯಾರೋ ಗುಜರಾತಿಗಳು, ಮಾರ್ವಾಡಿಗಳು, ಬಂಗಾಳಿಗಳು, ಸಿಂಧಿಗಳು ಇವರು ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಾರೆ, ಉದ್ಯಮ ಮಾಡ್ತಾರೆ. ಅದಕ್ಕೋಸ್ಕರ ಆ ಎಲ್ಲ ಉದ್ಯಮವನ್ನು ಎಲ್ಲ ಏಜೆನ್ಸಿಗಳನ್ನು ಕನ್ನಡಿಗರು ಮಾಡುವಂಥ ಸಾಮರ್ಥ್ಯ ಕನ್ನಡಿಗರಿಗೆ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಮೀಸಲಾಗಿ ಇಡಬೇಕು. ಮತ್ತು ಆ ಏಜೆನ್ಸಿಗಳಲ್ಲಿ ಈಗಿರುವ ಏಜೆನ್ಸಿಗಳಲ್ಲಿ ಒಬ್ಬ ಕನ್ನಡಿಗನ್ನ ಪಾಲುದಾರನಾಗಿ ತಗೋಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಆಗ್ರಹ. ಹಾಗೆ ಮೂರನೇದು ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ಗಳಲ್ಲಿ ಉತ್ತರ ಭಾರತದ ಕನ್ನಡ ಗೊತ್ತಿಲ್ಲದ, ಕನ್ನಡದ ಅರಿವಿಲ್ಲದ ಹಿಂದಿ ರಾಜ್ಯಗಳಿಂದ ಬಂದಂಥ ಹಿಂದಿ ಭಾಷಿಕರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಯಾರಾದರೂ ಹಿಂದಿ ಇಂಗ್ಲಿಷ್ ಗೊತ್ತಿಲ್ಲದವರು ಬ್ಯಾಂಕ್ಗಳಲ್ಲಿ ಹೋಗಿ ವ್ಯವಹಾರ ಮಾಡಬೇಕು ಅಂದಾಗ ನಿಮಗೆ ಹಿಂದಿ ಗೊತ್ತಿದೆಯಾ ಅಂತ ಕೇಳುವ ದುರಂಕಾರದ ವರ್ತನೆಯನ್ನು ಉತ್ತರ ಭಾರತದಿಂದ ಬಂದಂಥವ್ರು ಮಾಡ್ತಾ ಇದ್ದಾರೆ. ನಿಮಗೆ ಉದಾಹರಣೆಯಾಗಿ ಹೇಳಬೇಕು ಅಂದರೆ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರು ಒಬ್ಬ ರೈತನ ಜೊತೆಯಲ್ಲಿ ನಡ್ಕೊಂಡಂಥ ರೀತಿ ನೀತಿಗಳನ್ನು ಗಮನಿಸಿದಾಗ ಎಷ್ಟು ಬೇಸರ ತರುತ್ತೆ ಅಂದರೆ, ಆ ಮ್ಯಾನೇಜರ್ ರೈತರನ್ನು ಕೇಳ್ತಾನೆ, ನಿನಗೆ ಹಿಂದಿ ಗೊತ್ತಿದೆಯಾ? ಹಿಂದಿ ಗೊತ್ತಿದ್ರೆ ಮಾತ್ರ ನನ್ನ ಹತ್ರ ಮಾತಾಡು, ಇಲ್ಲ ಅಂದರೆ ಹಿಂದಿ ಕಲ್ತ್ಕೊಂಡು ಬಂದು ಮಾತಾಡು ಅನ್ನುವ ಮಾತನ್ನ ಹೇಳುವ ದುರಂಕಾರದ ವರ್ತನೆಯನ್ನು ತೋರಿಸ್ತಾನೆ. ಅಂದರೆ ಇಂಥವನ್ನೆಲ್ಲ ಕನ್ನಡಿಗರು ಕರ್ನಾಟಕದ ನೆಲದಲ್ಲಿ ಯಾಕೆ ಸಹಿಸ್ಕೋಬೇಕು? ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಕನ್ನಡದ ಗೊತ್ತಿಲ್ಲದ ಉತ್ತರ ಭಾರತದಿಂದ ಬಂದಂಥ ಹಿಂದಿ ರಾಜ್ಯಗಳ ಹಿಂದಿ ಭಾಷಿಕರ ನಡವಳಿಕೆಯನ್ನು ಗಮನಿಸಿದಾಗ ನೀವು ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯರಲ್ಲ. ಅದಕ್ಕಾಗಿ ನೀವು ವಾಪಸ್ಸು ನಿಮ್ಮ ರಾಜ್ಯಗಳಿಗೆ ಹೋಗಿ ಎಲ್ಲ ಬ್ಯಾಂಕ್ಗಳಲ್ಲಿ ಇನ್ಮೇಲೆ ಕನ್ನಡಿಗರು ಕೆಲಸ ಮಾಡಲಿಕ್ಕೆ ಅವರು ಸಮರ್ಥರಿದ್ದಾರೆ
ಅಂತ ಹೇಳಲಿಕ್ಕೋಸ್ಕರ ಈ 3 ಉದ್ದೇಶಗಳಿಗೂ ಸಹ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಮೊನ್ನೆ ಡಿಸೆಂಬರ್ 27 ನಮ್ಮ ಹೋರಾಟ ನಾಮಫಲಕದಲ್ಲಿ 60% ಕನ್ನಡ ಇರಬೇಕು ಅನ್ನುವ ಭಾರಿ ದೊಡ್ಡ ಹೋರಾಟದಲ್ಲಿ ಯಾವ ರೀತಿಯ ಒಂದು ಕಾಯ್ದೆ ಆಯಿತು, ಹಾಗೆ ಈ 3 ಉದ್ದೇಶಗಳಲ್ಲೂ ರಾಜ್ಯ ಸರ್ಕಾರ ಒಂದು ಕಾಯ್ದೆಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ನಾವು ಒತ್ತಾಯಿಸ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.